ಎಲ್ಲ ಹುಡುಗರು ಊರು ಬಿಟ್ಟು ಹುಡುಗಿಗೆ ಮೀಟ್ ಆಗೋತಾರ. ನಾನ್ ನೋಡ್ರಪ್ಪ ದೋಸ್ತಗ್ ಮೀಟ್ ಆಗಕ್ಕೆ ಹೋಗಕತ್ತೀನಿ ನೋಡ್ರಪ್ಪ. ಎಲ್ಲರಿಗೂ ನಮಸ್ಕಾರ ಹೇಳಿ ಇವತ್ತಿನ ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬರ್ರಿ. ನಾ ಮುಂಜಾನೆ ಪಕ್ಕ ತಗೊಂಡು ರ್ಯಾಂಕ್ ಕಡೆ ಹೋಗಕತ್ತೀನಿ ನೋಡ್ರಪ್ಪ. ರ್ಯಾಂಕ್ ಕಡೆ ಎದಕ್ಕಂದ್ರೆ ನಿನ್ನೆ ನಾವು ತಂತಿ ಬಿಗ್ದಿದ್ದೇವಲ್ಲ, ಆ ತಂತಿ ನಾವು ಬರೀ ಒಂದ ಸುಳಿ ಹೊಡೆದಿರ್ತೀವಿ. ಅದ್ರ ಸಂಬಂಧ ಮರ್ದಿನ ಬಂದು ಅದು ಪೂರಾ ಚಂದಾಗಿ ಸುತ್ತ ಹೊಡ್ಬಿಟ್ಟಿವ್ ನೋಡ್ರಪ್ಪ. ನಮ್ಮ ತಮ್ಮ ಇಬ್ಬರು ಕೂಡಿ ತಂತಿ ಒಂದ್ ಸುತ್ತ ಹೊಡ್ಕೊಂಡ್ ಬಿಟ್ಟಿವ್ ನೋಡ್ರಪ್ಪ. ಹೊಡ್ಕೊಂಡ್ಬಿಟ್ಟು ಆಮೇಲೆ ಮನೆಗೆ ಹೋಗಿ ಜಳಕವನ್ನು ಮಾಡ್ಕೊಂಡು ಗಾಡಿ ತಗೊಂಡು ನಾವು ಹೋಗಕತ್ತೀವಿ ನೋಡ್ರಪ್ಪ ನಮ್ ದೋಸ್ತಗ್ ಮೀಟ್ ಆಗಕ. ಈಗಿನ ಟೈಮ್ದಾಗ ಎಲ್ಲ ಹುಡುಗರು ಅವ್ರ ಹುಡುಗಿಯರಿಗೆ ಮೀಟ್ ಆಗ ಊರ್ ಬಿಟ್ಟು ಊರ್ ಹೋಗ್ತಾರಿ. ನಾನ್ ನೋಡ್ರಪ್ಪ ಹತ್ರೋಗ ನಮ್ ದೋಸ್ತಗ್ ಮೀಟ್ ಆಗಕ್ ಊರ್ ಬಿಟ್ಟು ಊರ್ಗ್ ಹೋಗತ್ತೀನಿ ನೋಡ್ರಪ್ಪ. ಅವ್ರ ಊರಿಗೆ ನಮ್ ದೋಸ್ತಗ ಮೊದಲ ಕಾಲೇಜ್ ಹೇಳಿದಾರೆ. ಅದ್ರ ಸಂಬಂಧ ಅವನು ಬಂದು ಕಾಯ್ಕೋದ್ ಕೂತ್ ಬಿಟ್ಟ ನೋಡ್ರಪ್ಪ. ನನಗಾಗಿ ನಮ್ ದೋಸ್ತನ ಹೋಗೋದ ತಡ ಖರ್ಚು ಮಾಡಕ ನಿಂತ್ ಬಿಟ್ಟು ನೋಡ್ರಪ್ಪ. ಅಷ್ಟೇ ಖರ್ಚು ಮಾಡ್ಲಿಲ್ರಿ ಮಗ, ಬರೀ 20 ರೂಪಾಯಿ ಖರ್ಚು ಮಾಡ್ಯಾನ ನೋಡ್ರಿ. ನಮ್ ದೋಸ್ತಗ್ ಮೀಟ್ ಆಗಕ್ ಹೋಗ್ಬೇಕಂದ್ರ 300 ರೂಪಾಯಿ ಪೆಟ್ರೋಲ್ ಖರ್ಚಾಗೈತ್ರಿ. ಆ ಮಗ ಹೋಗೋಣ ಬರೀ 20 ರೂಪಾಯಿನ ಖರ್ಚು ಮಾಡ್ತಾನ ನೋಡ್ರಪ್ಪ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ನಮ್ ದೋಸ್ತ ದೊಡ್ಡ ಮನ್ಸ್ ಮಾಡಿ ನನಗೆ ಸ್ಪ್ರೈಟ್ ಮತ್ತೆ ಅವ್ನಿಗೆ ಸ್ಟಿಂಗ್ ತಗೊಂಡ್ಬಿಟ್ಟು ನೋಡ್ರಪ್ಪ. ನಾ ಮತ್ತೆ ನಮ್ ದೋಸ್ತ ಸ್ಟಿಂಗ್ ಮತ್ತೆ ಸ್ಪ್ರೈಟ್ ಕುಡಿದು ಅವನು ಹೊಲದ ಕಡೆ ಹೋಗಕತ್ತ ನೋಡ್ರಪ್ಪ. ಅಲ್ಲಿ ಹೋಗೋದ್ರಾಗ ಇನ್ನೊಂದ್ ದೋಸ್ತಗ್ ಭೇಟಿಯಾಗಿ ಮತ್ತೆ ವಾಪಸ್ ಊರಾಗ ಬರಕತ್ತ ನೋಡ್ರಪ್ಪ. ನಮ್ ದೋಸ್ತನ ಊರಾಗ 8 ಜನ ಎದಕ್ ಕುಡಿಯಾರ ಅಂದ್ರ ಆ ಊರಿಂದು ಎಲೆಕ್ಷನ್ ರಿಸಲ್ಟ್ ಇದ್ರೆ ಅದ್ರ ಸಂಬಂಧ 8 ಜನ ಕುಡಿಯೋರು ನೋಡ್ರಪ್ಪ. ನಾ ಮತ್ತೆ ನಮ್ ದೋಸ್ತ ಕೂಡಿ ಬುಟ್ಟಿ ಚೂಡ ಮತ್ತೆ ಪಾನಿಪುರಿ ತಿಂದ್ಬಿಟ್ಟಿವ್ ನೋಡ್ರಪ್ಪ. ಆದ್ಮೇಲೆ ನಾ ಸ್ಪ್ರೈಟ್ ಸ್ಟಿಂಗ್ ಕುಡಿದ್ಬಿಟ್ರು ನೋಡ್ರಪ್ಪ. ನಾ ತಂದಿದ ಗಾಡಿಗೆ ಎಷ್ಟು ಪೆಟ್ರೋಲ್ ಹಾಕಿಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆನೆ ಖರ್ಚು ಮಾಡಿಸಿ ನೋಡ್ರಪ್ಪ ನಮ್ ದೋಸ್ತಗ. ನಮ್ ದೋಸ್ತನ ಗಾಡಿಗೆ ಸ್ವಲ್ಪ ಪೆಟ್ರೋಲ್ ಕುಡಿಯಂಗ ಅನ್ಸುತ್ತತ್ರಿ. ಅದ್ರ ಸಂಬಂಧ ನಮ್ ದೋಸ್ತನ ಗಾಡಿಗೆ ಪೆಟ್ರೋಲ್ ಇಟ್ಟು ಕುಡಿಸ್ಬಿಟ್ಟು ನೋಡ್ರಪ್ಪ. ಬೈಕಿಗೆ ಪೆಟ್ರೋಲ್ ಇಟ್ಟು ಹಾಕೊಂಡು ನಾ ಮತ್ತೆ ನಮ್ಮ ಊರ್ ಕಡೆ ಹೋಗಕತ್ತೀನಿ ನೋಡ್ರಪ್ಪ. ಅಲ್ಲಿ ಹೋಗೋದ್ರಾಗ ನಮ್ ದೋಸ್ತ ಇಟ್ಟು ಬಂದ್ ಕೂತ್ ಬಿಟ್ಟರು. ಅವರು ಇಟ್ಟು ಖರ್ಚು ಮಾಡಾಕ್ತಾನೆ ನಿಂತು ಬಿಟ್ರು ನೋಡ್ರಪ್ಪ. ನಮ್ ದೋಸ್ತಾಗ ಮಜ್ಗಿ ತೊಗೊಂಬ ಅಂದ್ರ ಹಾಲು ತೊಗೊಂಡ್ ಬಂದ್ ಬಿಟ್ರು ನೋಡ್ರಪ್ಪ. ಅದು ಭಾಳ ವೇಸ್ಟ್ ಮಾಡಬಾರ್ದು ಅಂದು ಹಾಲು ಇಟ್ಟು ಕುಡಿದು ಬಿಟ್ಟು ನೋಡ್ರಪ್ಪ. ಇನ್ನ ಮುಂದಿನ ಮಿನಿ ಬ್ಲಾಗ್ ಸಿಗೋ.